ಆತ್ಮೀಯ ರೋಟರಿ ಬಾಂಧವರೇ, ಇವತ್ತಿನ ಈ ಸಭೆಯ ಬ್ಯಾನರ್ ನೋಡುವಾಗ ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ನನ್ನ ಹುಟ್ಟುಹಬ್ಬದ ಜನ್ಮದಿನ ಪ್ರಯುಕ್ತವಾಗಿ ಈ ಕಾರ್ಯಕ್ರಮ ಅಂತ ನಿಜವಾಗಿ ಹೇಳ್ತೇನೆ. ನನ್ನ ಬರ್ತ್ಡೇ ಜನ್ಮದಿನ ಇವತ್ತಲ್ಲ, ಮೊನ್ನೆ ಜುಲೈ 2ನೇ ತಾರೀಕು. ಆದರೂ ಇದು ಜನ್ಮದಿನದ ಮಾಸ ಅಂತ ಹೇಳ್ಬೋದು. ಮತ್ತು ನಾನು ಈ ಕಾರ್ಯಕ್ರಮವನ್ನು ವಹಿಸಿಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ಏನಂದರೆ 15/5/2010 ಉದಯವಾಣಿ ಪತ್ರಿಕೆ ನೋಡುವಾಗ ಒಂದು ಫೋಟೋ ಪೇಪರಲ್ಲಿ ಪ್ರಕಟಿಸಿದ್ರು. ಅದನ್ನು ನೋಡಿ ಆ ದಿವಸದಲ್ಲಿ ತುಂಬ ದುಃಖಪಟ್ಟಿದ್ದೆ. ಯಾಕಂದರೆ ಜನ್ಮ ದೇವರು ಜನ್ಮ ಕೊಡ್ತಾರೆ, ಆದರೂ ಸಹ ಈ ರೀತಿಯ ಒಂದು ಜನ್ಮವನ್ನು ದೇವರು ಖಂಡಿತ ಕೊಡಬಾರ್ದು. ಆದರೂ ನಮಗೆ ದೇವರು ಏನಾದರೂ ಕೊಟ್ಟಿದ್ದಾನೆ, ಅದನ್ನು ಆ ಮಗುವಿಗೆ ಏನಾದರೂ ಕೊಡಬೇಕನ್ನೋಂಥ ಮನಸ್ಸು ನನಗೆ ಬಂತು. ಆನಂತರ ಈ ವರ್ಷ ಎಲ್ಲೋ ಕಾಕತಾಳೀಯ ಕಾಣ್ತಾ ಉಂಟು. ಈ ವರ್ಷ ಈ ನಮ್ಮ ಅರ್ಕಳ ರೋಟರಿಯ ಈ ಅಂಗವಿಕಲರ ಬಗ್ಗೆ ಆ ಒಂದು ಭಾಗಕ್ಕೆ ನನ್ನನ್ನು ಚೇರ್ಮನ್ ಆಗಿ ಮಾಡಿದ್ದಾರೆ. ಎರಡಕ್ಕೂ ಕಾಕತಾಳೀಯವಾಗಿ ನಾವು ಮೊನ್ನೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯದರ್ಶಿಯನ್ನು ಅವ್ರ ಮನೆಗೆ ಹೋಗಿ ಬರುವ, ಅವರಿಗೆ ಅವಮಾನಿಸುವಂಥ ಮನಸ್ಸು ಮಾಡಿ ಮೊನ್ನೆ ಸಾಯಂಕಾಲ ಸಂಜೆ ಹೋದೆವು. ಅದರ ಪರಿಸ್ಥಿತಿಯನ್ನು ನಮ್ಮ ರಂಜರು ಈಗಾಗಲೇ ನಮಗೆ ಹೇಳಿದ್ದಾರೆ. ಯಾರು ಹೋದರೂ ಸಹ ಆ ಸನ್ನಿವೇಶ ನೋಡಿದರೆ ಯಾರ ಮನಸ್ಸು ಕರಗಬೇಕು, ಎಂಥ ಕಠೋರ ಹೃದಯವಾದರೂ ಸಹ ಕರಗಬೇಕು. ಜೀವನದಲ್ಲಿ ನಾವು ದ್ವೇಷ ಪಡ್ತೇವೆ, ಏನೇನು ಮಾಡ್ತೇವೆ, ಆದರೆ ಇಂಥ ಮಗುವನ್ನು ನೋಡುವಾಗ ಇದೆಲ್ಲ ಯಾಕೆ ಅನ್ನುವಂತಹ ಒಂದು ಭಾವನೆ ಮನಸ್ಸಲ್ಲಿ ಹುಟ್ಟಿ ಬರ್ತದೆ. ಅದೇನೇನು ಇವತ್ತಿನ ದಿವಸ ಅವರ ತಂದೆಯನ್ನು ನಾವು ಇಲ್ಲಿ ಕರೆದಿದ್ದೇವೆ. ಅವರಿಗೆ ನಾನು ನನ್ನ ಕೈಲಾದ ಸಹಾಯವನ್ನು ಮಾಡುವಂತಹ ಒಂದು ಉದ್ದೇಶದಿಂದ ನನ್ನ ಕಿರು ಕಾಣಿಕೆಯನ್ನು ಅವರಿಗೆ ಒಪ್ಪಿಸ್ತಾ ಇದ್ದೇನೆ. ಶ್ರೀ ರಾಜಪೂಜಾರಿಯವರು ಬರಬೇಕಂತೆ. ಈ ಎರಡು ಮಾತನ್ನು ಹೇಳ್ತಾ ನನ್ನ